1 year ಆದ್ರೂ ಕೂಡ ನಮ್ಮ ಮಗು ದಪ್ಪ ಆಗ್ತಿಲ್ಲ ಅಂತ ಹೇಳೋ ಪೇರೆಂಟ್ಸ್ಗೆ ಈ ಒಂದು ವಿಡಿಯೋ ತುಂಬಾ ರಿಲೇಟೆಡ್ ಆಗುತ್ತೆ. ಪ್ಲೀಸ್ ಫುಲ್ ವಿಡಿಯೋ ನೋಡಿ, ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಆಸ್ ಎ ಪೇರೆಂಟ್ ಆಗಿ ನಾನು ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ತುಂಬಾ ಜನಕ್ಕೆ ಅನ್ಸುತ್ತೆ ನಮ್ಮ ಮಗು ತುಂಬಾ ಆಕ್ಟಿವ್ ಆಗಿದೆ, ಚೆನ್ನಾಗಿ ಊಟ ಮಾಡುತ್ತೆ, ಆದ್ರೂ ಕೂಡ ಏನಕ್ಕೆ ದಪ್ಪ ಆಗ್ತಿಲ್ಲ, ಸಣ್ಣನೇ ಇದೆಯಲ್ವಾ ಅಂತ ಹೇಳ್ಬಿಟ್ಟು. ಸೊ ಅಂತವರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಾನೇನು ಡಾಕ್ಟರ್ ಅಲ್ಲ, ಆಸ್ ಎ ಮದರ್ ಆಗಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದೀನೋ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ನಂದಿನಿ. ನಾನು ನನ್ನ ಒಂದು ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಬೇಬಿ ಕೇರ್ ವಿಡಿಯೋಸ್, ಬೇಬಿ ಟಿಪ್ಸ್ ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಅದು ನಿಮ್ಗೂ ಕೂಡ ಗೊತ್ತಲ್ವಾ. ಸೊ ಅದೇ ರೀತಿ ಇವತ್ತು ಕೂಡ ಒಂದು ಬೇಬಿ ರಿಲೇಟೆಡ್ ವಿಡಿಯೋದಲ್ಲಿ ಬಂದಿದ್ದೀನಿ. ಆಲ್ರೆಡಿ ನಾನು ಹೇಳ್ದಂಗೆನೆ ತುಂಬಾ ಪೇರೆಂಟ್ಸ್ಗೆ ನನ್ನ ಮಗು ಆಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿ ಊಟ ಮಾಡುತ್ತೆ, ಮತ್ತೆ ನನ್ ಮಗು ದಪ್ಪ ಇಲ್ಲ ಅಂತ ಬೇರೆಯವ್ರು ಕಂಪೇರ್ ಮಾಡ್ತಾ ಇರ್ತಾರೆ. ಈ ತರ ತುಂಬಾ ಅಂದ್ರೆ ತುಂಬಾನೇ ಕಂಪ್ಲೇಂಟ್ಸ್ ಇರುತ್ತೆ. ಹಾಗೆ ತುಂಬಾನೇ ಥಿಂಕ್ ಮಾಡ್ತಾ ಇರ್ತೀರಾ. ಸೊ ನನಗೆ ಗೊತ್ತಾಗುತ್ತೆ ಆ ಫೀಲ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಒಂದ್ ಮಗು ಆದ್ಮೇಲೆ ಪ್ರತಿಯೊಂದು ತಾಯಿಗೂ ಗೊತ್ತಾಗುತ್ತೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಮಕ್ಕಳಿಗೆ ಅಂತ. ಬಟ್ ಆದ್ರೆ ಫಸ್ಟ್ ನೀವೇನಾದ್ರು ಮದರ್ ಆಗಿದ್ರೆ ತುಂಬಾ ತಾಯಿಯಂದಿರಿಗೆ ತುಂಬಾ ಅಂದ್ರೆ ತುಂಬಾನೇ ಭಯ ಇರುತ್ತೆ. ನನ್ ಮಗು ಯಾಕೆ ದಪ್ಪ ಆಗ್ತಿಲ್ಲ, ಏನಾದ್ರು ಹೆಲ್ತ್ ಇಶ್ಯೂ ಇರ್ಬೋದಾ ಅಥವಾ ಏನಾದ್ರು ಆಗಿರ್ಬೋದಾ. ನೀವು ಹೋಗಿ ಡಾಕ್ಟರ್ ಕನ್ಸಲ್ಟ್ ಕೂಡ ಮಾಡಿರ್ತೀರಾ ಈ ಒಂದು ವಿಷಯದ ರಿಲೇಟೆಡ್. ಬಟ್ ಆದ್ರೂ ಕೂಡ ಸ್ಟಿಲ್ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ. ಆ ಭಯ ನಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮ ನೈಬರ್ಸ್ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದಾಗ, ಏನಿಷ್ಟು ಸಣ್ಣಕ್ ಮಗುನ್ ಸಾಕಿದ್ಯಾ, ಏನು ಇಡಲ್ವಾ ಮಗುಗೆ, ಮತ್ತೆ ಏನಾದ್ರು ಹುಷಾರಿಲ್ವಾ ಮಗುಗೆ, ಈ ತರ ಮಾತುಗಳನ್ನ ನಾವು ಕೇಳ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್ ಏನೇನೋ ಯೋಚನೆ ಮಾಡ್ಬಿಡುತ್ತೆ. ಇದು ಕಾಮನ್. ಸೊ ಇದಕ್ಕೆ ರೀಸನ್, ಸೊಲ್ಯೂಷನ್ ಇದೆಲ್ಲ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ನಾವು ರೀಸನ್ ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ರೀಸನ್ ಬಂದ್ಬಿಟ್ಟು ಕಾಮನ್ ಆಗಿ ಎಲ್ಲಾ ಪೇರೆಂಟ್ಸ್ ಇರೋದು, ನಮ್ಮ ಮಗು ಆಕ್ಟಿವ್ ಆಗಿದೆ ಆದ್ರೂ ಕೂಡ ಯಾಕೆ ದಪ್ಪ ಆಗ್ತಿಲ್ಲ ಅಂತ. ಸೊ ಆಕ್ಚುಲಿ ಆಕ್ಟಿವ್ ಆಗಿದೆ ಮಗು, ಬಟ್ ಆದ್ರೆ ಮಗು ಸ್ಟ್ರೆಂತ್ ಜಾಸ್ತಿ ಇದೆ ಮಗುಗೆ. ಅಂದ್ರೆ ಹೇಗೆ ಅಂದ್ರೆ ಮಗು ತುಂಬಾ ಆಟ ಆಡ್ತಾ ಇರುತ್ತೆ, ಮತ್ತೆ ತುಂಬಾ ಓಡಾಡ್ತಾ ಇರುತ್ತೆ, ಮತ್ತೆ ತುಂಬಾ ಆಕ್ಟಿವಿಟೀಸ್ ಮಾಡ್ತಾ ಇರುತ್ತೆ. ಅಂತ ಮಕ್ಕಳಿಗೆ ಕ್ಯಾಲರೀಸ್ ಅನ್ನೋದು ಬರ್ನ್ ಆಗುತ್ತೆ. ಸೊ ಅವರು ದಪ್ಪ ಹೇಗಾಗ್ತಾರೆ, ಆದ್ರೆ ಅವರು ಗಟ್ಟಿ ಬೋನ್ಸ್ ಇರುತ್ತೆ ಅವ್ರಿಗೆ, ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರು ದಪ್ಪ ಆಗ್ತಾ ಇರಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮಕ್ಕಳು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ಅವರು ಒಂದ್ ಹೆಲ್ದಿ ವೇಲೆ ಬೆಳೀತಾ ಇದ್ದಾರೆ ಅಂತ ಅರ್ಥ. ಸೊ ಅದಾದ್ಮೇಲೆ ಎರಡನೇದು ಬಂದ್ಬಿಟ್ಟು ಮಕ್ಕಳಿಗೆ ಲೋ ಕ್ಯಾಲರೀಸ್ ಇರುವಂತ ಫುಡ್ ನ ಕೊಡೋದು. ಅಂದ್ರೆ ಇವಾಗ ಕಾಮನ್ ಆಗಿ ತಾಯಂದಿರಾಗಿ ಒಂದು ತಾಯಿಯಾಗಿ ತಾಯಿ ಮನಸ್ಸು ಹೇಗಿರುತ್ತೆ ಅಂದ್ರೆ ನನ್ನ ಮಗು ತುಂಬಾ ಓಡಾಡ್ತಾ ಇರ್ತಾನೆ, ಮತ್ತೆ ಆಕ್ಟಿವ್ ಆಗಿರ್ತಾನೆ, ಅವ್ನಿಗೆ ಏನೋ ಒಂದು ಹೊಟ್ಟೆಗೆ ತುಂಬಿಸ್ಬಿಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಏನೋ ನಾವು ತಿನ್ನಿಸ್ಬಿಡ್ತೀವಿ. ಆದ್ರೆ ಮಕ್ಕಳಿಗೆ ನಾವು ಒಳ್ಳೆ ಫುಡ್ ಕೊಡ್ತಾ ಇದೀವಾ, ಒಳ್ಳೆ ನ್ಯೂಟ್ರಿಷನ್ ಇರೋಂತ ಫುಡ್ ಕೊಡ್ತಾ ಇದೀವಾ ಅನ್ನೋದು ನಾವು ನೋಡ್ಕೊಳ್ಳೋದೇ ಇಲ್ಲ. ಇದನ್ನೇ ನಾನು ಕೂಡ ಫೇಸ್ ಮಾಡಿದೀನಿ. ನಾನು ಕೂಡ ನನ್ನ ಮಗುಗೆ ಇದೇ ತರ ಮಾಡ್ತಾ ಇದ್ದೆ. ಏನೋ ಒಂದು ಅವ್ನ ಹೊಟ್ಟೆ ತುಂಬಿಡ್ಲಿ ಸಾಕು ಅಂತ ತಿನ್ನಿಸ್ತಾ ಇದ್ದೆ. ಬಟ್ ಡೇ ಬೈ ಡೇ ನಾನು ಅರ್ಥ ಮಾಡ್ಕೊಳ್ತಾ ಹೋಗ್ತಿದ್ದಂಗೆನೆ ನನಗೆ ಗೊತ್ತಾಯ್ತು ಅವ್ನಿಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಫುಡ್ ಕೂಡ ಏನೇನ್ ಕೊಡ್ತೀನಿ, ಯಾವ ತರ ಕೊಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ನೀವು ಆದಷ್ಟು ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಇರುವಂತ ಫುಡ್ ಕೊಡಿ. ಫುಲ್ ವಿಡಿಯೋ ನೋಡಿ, ನಾನು ಹೇಳ್ತೀನಿ ಯಾವ ತರ ನ್ಯೂಟ್ರಿಷನ್ ಇರುವಂತ ಫುಡ್ ಕೂಡ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಂತ ಹೇಳ್ಬಿಟ್ಟು ನಾನೇನ್ ನ್ಯೂಟ್ರಿಷನ್ ಅಲ್ಲ, ಬಟ್ ಆದ್ರೆ ನಾನು ಏನೇನ್ ಕೊಡ್ತಾ ಇದೀನಿ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹುಷಾರ್ ತಪ್ತಾ ಇರೋದು, ಇಲ್ನೆಸ್. ಸೊ ರೆಗ್ಯುಲರ್ ಆಗಿ ಮಕ್ಳು ಯಾವಾಗ ಹುಷಾರ್ ತಪ್ತಾ ಇರ್ತಾರೆ ನೋಡಿ, ಅಂದ್ರೆ ಕೆಮ್ಮು, ಕೋಲ್ಡ್, ಜ್ವರ ಈ ರೀತಿ ಬರ್ತಾ ಇರುತ್ತೆ ಮಕ್ಕಳಿಗೆ. ದೊಡ್ಡವ್ರಿಗೆ ಹುಷಾರ್ ತಪ್ಪಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾರೆ ಅಂದ್ರೆ, ಇನ್ನ ಪಾಪ ಮಕ್ಕಳು ಅವ್ರಿಗೆ ಹೇಗಿರುತ್ತೆ ನೀವೇ ಯೋಚನೆ ಮಾಡಿ. ಸೊ ಮಕ್ಕಳು ಕೂಡ ಅಷ್ಟೇ ಹುಷಾರ್ ತಪ್ಪಿದಾಗ ಅವ್ರಿಗೆ ಗೇನ್ ಆಗಿರ್ತಾರೆ ವೆಯ್ಟ್, ಹುಷಾರ್ ತಪ್ಪಿದಾಗ ಆಟೋಮೆಟಿಕ್ ಆಗಿ ಮತ್ತೆ ಸಣ್ಣ ಆಗ್ತಾರೆ. ಬಟ್ ಮಕ್ಕಳಿಗೆ ವೆದರ್ ಚೇಂಜಸ್ ಇಂದ ತುಂಬಾ ಹುಷಾರ್ ತಪ್ಪೋದು ಆ ರೀತಿ ಆಗ್ತಾ ಇರೋದ್ರಿಂದ ನಾವು ಅದಕ್ಕೆ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ನಾವು ವೆದರ್ ತಕ್ಕಂಗೆ ಮಕ್ಕಳಿಗೆ ಬೆಚ್ಚಗಿರ್ಬೇಕಾ ಅಥವಾ ಕೋಲ್ಡ್ ಮಾಡ್ಬೇಕಾ ಇದನ್ನೆಲ್ಲ ನೋಡ್ಕೊಂಡು ನಾವು ಅವ್ರಿಗೆ ಏನೇನ್ ಕೊಡಿಸ್ಬೇಕು ಅಂತ ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇವಾಗ ಚಳಿಗಾಲದಲ್ಲಿ ಹೋಗ್ಬಿಟ್ಟು ನೀವು ಐಸ್ ಕ್ರೀಮ್ ತಿನ್ಸಿದ್ರೆ ಮಕ್ಕಳ ಕೋಲ್ಡ್ ಬಂದೇ ಬರುತ್ತೆ. ಕೋಲ್ಡ್ ಇಂದ ಕೆಮ್ಮು, ಜ್ವರ ಎಲ್ಲ ಬರುತ್ತೆ. ಅವಾಗ ಮಕ್ಕಳು ಆಟೋಮೆಟಿಕ್ ಆಗಿ ಸಣ್ಣ ಹಾಗೆ ಆಗ್ತಾರೆ. ಸೊ ಆಮೇಲೆ 4th ಪಾಯಿಂಟ್ ಬಂದ್ಬಿಟ್ಟು ಮಕ್ಕಳಿಗೆ ಜೆನೆಟಿಕ್ ಆಗಿ ಅಂದ್ರೆ ಅವ್ರ ಪೇರೆಂಟ್ಸ್ ಇಲ್ಲ ಅವ್ರ ತಾತಂದಿರು ಯಾರೋ ಒಬ್ರು ಸಣ್ಣ ಇರ್ತಾರೆ. ಸೊ ಅದರಿಂದ ಇವರು ಕೂಡ ಸಣ್ಣ ಇರ್ತಾರೆ. ಕೆಲವೊಂದು ಮಕ್ಕಳು ಚಬ್ಬಿ ಆಗಿರ್ತಾರೆ ಅಂದ್ರೆ ಅವ್ರ ಪೇರೆಂಟ್ಸ್ ಚಬ್ಬಿ ಆಗಿರ್ತಾರೆ. ಸೊ ಆಟೋಮೆಟಿಕ್ ಆಗಿ ಮಕ್ಕಳು ಅದೇ ತರ ಬೆಳೀತಾರೆ. ಸೊ ಇದು ಜೆನೆಟಿಕ್ ಆಗಿಂದ ಬರೋದು. ನಮ್ಗೆ ಉದ್ದ ಕೂದ್ಲಿದೆ ಅಂದ್ರೆ ಬಿಡು ಅದು ಜೆನೆಟಿಕ್ ಇಂದ ಬರುತ್ತೆ ಅಂತ ನಾವು ಥಿಂಕ್ ಮಾಡುವಾಗ ಮಕ್ಕಳ ವೆಯ್ಟ್ ಬಗ್ಗೆ ಯಾಕೆ ಆ ತರ ಥಿಂಕ್ ಮಾಡಲ್ಲ. ಯಾರೋ ಒಬ್ರು ನೋಡು ಆ ಮಗು ಎಷ್ಟು ಚೆನ್ನಾಗಿದೆ, ನಿನ್ ಮಗು ಸಣ್ಣಕ್ಕಿದೆ ಅಂತ ಕಂಪೇರ್ ಮಾಡಿದ ತಕ್ಷಣ ದಯವಿಟ್ಟು ನೀವು ಅದನ್ನ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ನಿಮ್ ಮಗು ಹೆಲ್ದಿ ಆಗಿದ್ಯಾ, ಚೆನ್ನಾಗಿದ್ಯಾ ಇಷ್ಟನ್ನ ನೋಡ್ಕೊಳ್ಳಿ. ಅವ್ರಿಗೆ ಇಮಿಡಿಯೇಟ್ ಆಗಿ ನೀವು ಆನ್ಸರ್ ಮಾಡಿ, ಹೌದು ನನ್ನ ಮಗು ಸಣ್ಣಕ್ಕೆ ಇದೆ ಬಟ್ ಅದು ಹೆಲ್ದಿ ಆಗಿದೆ ಅಷ್ಟೇ. ಆ ಒಂದು ಆನ್ಸರ್ ನೀವು ಕೊಟ್ಟಾಗ ಯಾರು ಕೂಡ ಮಾತಾಡಲ್ಲ ಗೈಸ್, ಇದು ಟ್ರೂತ್. ಸೊ ಅದಾದ್ಮೇಲೆ ಇವಾಗ ರೀಸನ್ಸ್ ತಿಳ್ಕೊಂಡ್ರಿ. ಆಮೇಲೆ ಮತ್ತೆ ಇನ್ನೊಂದು ಹೇಳ್ಬೇಕು, ಮಕ್ಕಳಿಗೆ ಯಾವತ್ತೇ ಆಗ್ಲಿ
ಫೋರ್ಸ್ ಮಾಡಿ 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 ಊಟ ತಿನ್ಸಕ್ ಹೋಗ್ಬೇಡಿ. ಅವ್ರಿಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಬೇಕು ಅಂತ. ನಾವು ಅವ್ರ ಹೊಟ್ಟೆ ತುಂಬಿಸಿ ಏನ್ ಮಾಡ್ತೀವಿ, ನನ್ನ ಮಗು ದಪ್ಪ ಆಗ್ಬಿಡ್ಲಿ, ಅಥವಾ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಕೇಕ್ಗಳು, ಜ್ಯೂಸುಗಳು ಇವೆಲ್ಲ ತಗೊಂಡ್ ಬಂದು ಕೊಟ್ಬಿಟ್ಟು ಮಕ್ಕಳನ್ನ ಅನ್ಹೆಲ್ದಿಯಾಗಿ ನೀವು ದಪ್ಪ ಮಾಡೋ ಬದಲು ನಿಮ್ ಮಗು ಹೆಲ್ದಿಯಾಗಿ ಸಣ್ಣ ಇರೋದೇ ವಾಸಿ. ಇದು ನನ್ನ ಪ್ರಕಾರ ಹೇಳ್ತಾ ಇದೀನಿ ನಾನು. ಸೊ ಯಾವತ್ತಾಗ್ಲಿ ಫೋರ್ಸ್ ಮಾಡಿ ಮಕ್ಕಳಿಗೆ ಊಟ ಕೊಡಕ್ ಹೋಗ್ಬೇಡಿ. ಆಮೇಲೆ ನೆಕ್ಸ್ಟ್ ಇವಾಗ ರೀಸನ್ಸ್ ತಿಳ್ಕೊಂಡಿದ್ದಾಯ್ತು. ಇವಾಗ ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಸೊಲ್ಯೂಷನ್ ಏನಂದ್ರೆ ಫಸ್ಟ್ ಬಂದ್ಬಿಟ್ಟು ಹೆಲ್ದಿ ಫ್ಯಾಟ್ ಇರೋಂಥ ಫುಡ್ ಕೊಡೋದು. ಹೇಗೆ ಅಂದ್ರೆ ಗೀ ಕೊಡಿ. ಗೀ ತುಂಬಾ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಗೀ ಅನ್ನೋದು ತುಂಬಾ ಮಕ್ಕಳಿಗೆ ಕೊಟ್ಟಾಗ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಗೀ ಕೊಡಿ, ಸ್ವಲ್ಪ ಲೈಟಾಗಿ ಕೊಡಿ. ಅದಾದ್ಮೇಲೆ ಮನೆಯಲ್ಲೇ ಮಾಡಿರೋಂಥ ಬಟರ್ ಕೊಡ್ಬೋದು, ಪೀನಟ್ ಬಟರ್ ಕೊಡ್ಬೋದು. ಸೊ ಇದೆಲ್ಲಾನು ಗುಡ್ ಫ್ಯಾಟ್ ಇರುವಂತದ್ದು. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗುಡ್ ಫ್ಯಾಟ್ ಇರುವಂತದ್ದು ಲಿಸ್ಟೇ ಬಂದ್ಬಿಡುತ್ತೆ. ಸೊ ಅದನ್ನ ನೀವು ಕೊಡಬಹುದು. ಅದಾದ್ಮೇಲೆ ಪ್ರೋಟೀನ್ ಫುಡ್ಸ್ ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತು. ಅಂತ ಟೈಮಲ್ಲಿ 1 year ಮಕ್ಕಳಿಗೆ ಕೊಡೋದ್ರಲ್ಲಿ ಇನ್ನೂ ಒಳ್ಳೆ ಇದಿರುತ್ತೆ. ಸೊ ಪ್ರೋಟೀನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಮಕ್ಕಳು ಒಂದು ಹೆಲ್ದಿ ವೇಲಿ ದಪ್ಪ ಹಾಕ್ತಾರೆ. ಸೊ ಏನೋ ಒಂದು ತಿಂಡಿಗಳು ತಗೊಂಡ್ ಬಂದು ಮಕ್ಕಳಿಗೆ ಕೊಟ್ಬಿಟ್ಟು ದಪ್ಪ ಮಾಡೋದಕ್ಕಿಂತ ಈ ರೀತಿ ಪ್ರೋಟೀನ್ ಫುಡ್ಸ್ ಕೊಟ್ಟಾಗ ಮಕ್ಕಳು ಹೆಲ್ದಿ ವೇಲಿ ದಪ್ಪ ಆಗ್ತಾರೆ. ಲೈಕ್ ಅಂದ್ರೆ ಪ್ರೋಟೀನ್ ಫುಡ್ಸ್ ಅಂದ್ರೆ ನೀವು ಏನೇನ್ ಕೊಡ್ಬೋದು ಅಂದ್ರೆ ಪನ್ನೀರ್ ಕೊಡ್ಬೋದು, ಎಗ್ ಕೊಡ್ಬೋದು, ಅದಾದ್ಮೇಲೆ ದಾಲ್ ಬರುತ್ತಲ್ವಾ, ದಾಲ್ ವಾಟರ್, ಅದನ್ನ ಕೊಡಬಹುದು. ಸೊ ಇದೇ ತರ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಪ್ರೋಟೀನ್ಸ್ ಫುಡ್ ಕೂಡ ಸಿಕ್ಬಿಡುತ್ತೆ. ಸೊ ಮತ್ತೆ ಸೊಪ್ಪುಗಳು ಕೊಡಬಹುದು. ಸೊ ಆಮೇಲೆ ಎಗ್ ಕೆಲವೊಂದು ಮಕ್ಕಳಿಗೆ ಸೆಟ್ ಆಗಲ್ಲ. ಸೊ ಅದನ್ನ ಅಲರ್ಜಿ ಆಗುತ್ತೆ ಕೆಲವೊಂದು ಮಕ್ಕಳಿಗೆ. ನೀವು ನೋಡ್ಕೊಂಡು ಅದನ್ನ ಕೊಡಿ. ಆದಷ್ಟು ಎಗ್ ವೈಟ್ ಕೊಡಿ 1.5 ವರ್ಷ 2 ವರ್ಷದವರೆಗೂ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೀಲ್ ಟೈಮ್ ನ ಮತ್ತೆ ಸ್ಲೀಪಿಂಗ್ ಟೈಮ್ ನ ಪ್ರಾಪರ್ ಆಗಿ ಮಕ್ಕಳಿಗೆ ಸೆಟ್ ಮಾಡಿ. ಅಂದ್ರೆ ನೀವು ಒಂದು ಮೀಲ್ಗೆ ಒಂದು ಟೈಮ್ ಅಲ್ಲಿ ಕೊಡ್ತಾ ಇದ್ದೀರಾ ಅಂದ್ರೆ ನೆಕ್ಸ್ಟ್ ಡೇ ಒಂದು 1/2 hour ಹೆಚ್ಚು ಕಡಿಮೆ ಅದೇ ಟೈಮ್ ನೀವು ಮೀಲ್ ಕೊಡ್ಬೇಕು. ಇವತ್ತೊಂದು ಟೈಮಲ್ಲಿ ಮಲಗಿಸ್ತಾ ಇದ್ದೀರಾ ಅಂದ್ರೆ 1/2 hour ಹೆಚ್ಚು ಕಡಿಮೆ ನೆಕ್ಸ್ಟ್ ಡೇ ಅಂದ್ರೆ ರೆಗ್ಯುಲರ್ ಆಗಿ ನೀವು ಅದೇ ಟೈಮ್ಗೆ ಮಲಗಿಸ್ಬೇಕು ಮಕ್ಕಳನ್ನ. ಮೊಬೈಲ್ ಕೊಟ್ಬಿಟ್ಟು ಸುಮ್ಮನೆ ಟಿವಿ ನೋಡ್ಕೊಂಡು ಈ ತರ ಇದ್ದಾಗ ಮಕ್ಕಳನ್ನ ಬಿಟ್ಟು ಬಿಡೋದು ಅಲ್ಲ. ಒಂದು ಟೈಮ್ ಫಿಕ್ಸ್ ಮಾಡಿ ಆ ಟೈಮಲ್ಲಿ 1/2 hour ಹೆಚ್ಚು ಕಡಿಮೆ ಆಗ್ಲಿ ಆರಾಮಾಗಿ ಮಕ್ಕಳನ್ನ ಮಲಗಿಸಿ ತಿನ್ಸಿ. ಸೊ ಇದನ್ನ ಮಾಡೋದ್ರಿಂದ ಮಕ್ಕಳು ಒಂದು ಹೆಲ್ದಿ ವೇಲಿ ದಪ್ಪ ಹಾಕ್ತಾರೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ಸ್ಫುಲಿ ಮಕ್ಕಳಿಗೆ ಫೀಡ್ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ನೀವು ಏನೇ ಫೀಡ್ ಮಾಡಿದ್ರು ಕೂಡ ಒಂದು ಹೆಲ್ದಿ ವೇಲಿ ಹೆಲ್ದಿ ಫುಡ್ ಕೊಟ್ಟು ಫೀಡ್ ಮಾಡಿ ಅವ್ರಿಗೆ. ಲೈಕ್ ಅಂದ್ರೆ ಪ್ರೋಟೀನ್ ಫುಡ್ ಕೊಡಿ, ಗುಡ್ ಫ್ಯಾಟ್ ಇರೋಂಥ ಫುಡ್ ಕೊಡಿ, ಮತ್ತೆ ಫ್ರೂಟ್ಸ್ ಕೊಡಿ. ಹಾಗೆ ಅವ್ರಿಗೆ ಚಾಕ್ಲೇಟ್, ಬಿಸ್ಕೆಟ್ಸ್ ಈ ತರ ಆಲ್ಟರ್ನೇಟಿವ್, ಅದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಹುಡುಕೊಡಿ. ನನ್ನ ಮಗು ಏನ್ ಚಾಕ್ಲೇಟ್ ಬಿಸ್ಕೆಟ್ಸ್ ತಿನ್ನಲ್ವಾ ಅಂತ ನೀವು ಕೇಳ್ಬೇಡಿ. ಎಲ್ಲಾ ಮಕ್ಕಳು ಚಾಕ್ಲೇಟ್ ಬಿಸ್ಕೆಟ್ಸ್ ತಿಂತಾರೆ. ಯಾಕೆಂದ್ರೆ ಅವರು ಬೇರೆ ಮಕ್ಕಳನ್ನ ನೋಡಿನೇ ಕಲ್ತಿರ್ತಾರೆ. ಬಟ್ ಆದ್ರೆ ಸ್ವಲ್ಪ ಕಡಿಮೆ ಮಾಡಿ. ಅದ್ರ ಬದಲು ಬೇರೆ ಐಟಮ್ಸ್ ಲೈಕ್ ನಿಮ್ ಮಕ್ಳೇನಾದ್ರು ಕಾರ್ನ್ ತಿಂದ್ರೆ ಕಾರ್ನ್ ಕೊಡ್ಬೋದು ನೀವು. ಸೊ ಆಮೇಲೆ ಬಿಸ್ಕೆಟ್ಸ್ ಬದಲು ಏನಾದ್ರು ಬೇರೆ ತರ ಸ್ವೀಟ್ಸ್ ಲೈಕ್ ಕಲ್ಸಕ್ರೆ ಬರುತ್ತಲ್ವಾ, ಕಲ್ಸಕ್ರೆನ ಸ್ವಲ್ಪ ಕೊಡಬಹುದು. ಆರ್ ಬೆಲ್ಲ ಸ್ವಲ್ಪ ಕೊಡ್ಬೋದು. ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇರೋ ಮಕ್ಕಳಿಗೆ ಹೇಳ್ತಾ ಇದೀನಿ. ಮತ್ತೆ ಕರ್ಡ್ ಏನಾದ್ರು ತಿನ್ನೋ ಮಕ್ಕಳು ಜಾಸ್ತಿ ಇದ್ರೆ ಕರ್ಡ್ ಬದಲಿಗೆ ನೀವು ಸ್ವಲ್ಪ ಸಾಂಬಾರ್ ಹಾಕೊಂಡು ತಿನ್ನಿಸಬಹುದು. ಸೊ ಈ ರೀತಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ ಮಕ್ಕಳು ಸ್ಲೋ ಆಗಿ ದಪ್ಪ ಆದ್ರೂ ಕೂಡ ಒಂದು ಹೆಲ್ದಿ ವೇಲಿ ದಪ್ಪ ಹಾಕ್ತಾರೆ. ಆಮೇಲೆ ಇನ್ನ ಆಕ್ಟಿವ್ ಆಗಿರುವಂತ ಮಕ್ಕಳು ದಪ್ಪ ಆಗೋದು ಅನ್ನೋ ವಿಚಾರಕ್ಕೆ ಬಂದ್ರೆ, ಆಕ್ಟಿವ್ ಆಗಿರುವಂತ ಮಕ್ಕಳು ದಪ್ಪ ಹಾಕ್ತಾರೆ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಆಕ್ಟಿವ್ ಆಗಿರುವಂತ ಮಕ್ಕಳು ಪೇರೆಂಟ್ಸ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಗೈಸ್. ಸೊ ಇದೆಲ್ಲ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಇದನ್ನ ಮಿಸ್ ಮಾಡಿದ್ರೆ ಕೇಳಿಸ್ಕೊಳ್ಳಿ. ಯಾವ್ಯಾವ ಮಗು ಆಕ್ಟಿವ್ ಆಗಿಲ್ಲ ಮತ್ತೆ ಪ್ರಾಪರ್ ಆಗಿ ಊಟ ತಿನ್ನಲ್ಲ, ಅದಾದ್ಮೇಲೆ ಯಾವಾಗ್ಲೂ ಕೆಮ್ಮು, ಜ್ವರ, ಕೋಲ್ಡ್, ವಾಮಿಟಿಂಗ್ಸ್ ಈ ತರ ಆಗ್ತಾ ಇರುತ್ತೆ ನೋಡಿ, ಅಂತ ಮಕ್ಕಳನ್ನ ದಯವಿಟ್ಟು ನೀವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಯಾಕೆ ಅಂದ್ರೆ ಅಂತ ಮಕ್ಕಳು ಕೆಲವೊಂದ್ಸಲ ಹೆಲ್ತ್ ಅಪ್ಸೆಟ್ ಇಂದ ಕೂಡ ಅವರು ವೀಕ್ ಆಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಪೀಡಿಯಾಟ್ರಿಷಿಯನ್ ನ ನೀವು ಮೀಟ್ ಮಾಡಿ ಕನ್ಸಲ್ಟ್ ತಗೊಂಡು ಹೋಗಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನಾದ್ರು ಪ್ರಾಬ್ಲಮ್ ಇದ್ರೆ. ಸೊ ಇದು ಮಾತ್ರ ಯಾರು ಇಗ್ನೋರ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ನಾನು ಇದನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಪಾಯಿಂಟ್ಸ್ ನೀವು ಕೇಳಿದ ಮೇಲೆ ಪೇರೆಂಟ್ಸ್ಗೆ ಒಂದು ಧೈರ್ಯ ಬಂದಿರ್ಬೇಕಲ್ಲ ಎಲ್ಲಾರ್ಗು. ಇದೆಲ್ಲ ಏನು ಹೆಲ್ತ್ ಅಪ್ಸೆಟ್ ಆಗೋದ್ರಿಂದ ಬರೋದಲ್ಲ, ಇದು ಕಾಮನ್ ಅಂತ ಹೇಳ್ಬಿಟ್ಟು ತುಂಬಾ ಪೇರೆಂಟ್ಸ್ಗೆ ಅನ್ಸಿರುತ್ತೆ. ಆಕ್ಚುಲಿ ನಾವು ಪೇರೆಂಟ್ಸ್ ಹೇಗೆ ಅಂದ್ರೆ, ಫಸ್ಟ್ ಪೇರೆಂಟ್ ಆಗಿದ್ರೆ ಸಿಲ್ಲಿ ವಿಷಯಕ್ಕೂ ಕೂಡ ನಾವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಅಂತ ವಿಚಾರದಲ್ಲಿ ನಾನು ಕೂಡ ಬೀಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯಾವತ್ತೇ ಆಗ್ಲಿ ವೆಯ್ಟ್ ಅನ್ನೋದು ಮ್ಯಾಟ್ರೇ ಅಲ್ಲ. ಹೆಲ್ದಿ ವೆಯ್ಟ್ ಇದ್ರೆ ಅದು ನಂಬರ್ಸ್ಗಿಂತೂ ಮೀರಿದ್ದು. ಅದು ಏನೋ ಹೇಳ್ತಾರಲ್ವಾ ಇಂಗ್ಲಿಷ್ ಅಲ್ಲಿ, ಹೆಲ್ದಿ ಬೇಬಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಂಬರ್ಸ್. ಅಂದ್ರೆ ಎಷ್ಟು ತೂಕ ಇದ್ದಾರೆ ಅನ್ನೋದಲ್ಲ ಇಂಪಾರ್ಟೆಂಟ್, ಎಷ್ಟು ಹೆಲ್ದಿ ಆಗಿದೆ ಮಗು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವತ್ತೇ ಆಗ್ಲಿ. ಸೊ ಯಾರು ವರಿ ಮಾಡ್ಕೋಬೇಡಿ, ಹ್ಯಾಪಿಯಾಗಿರಿ. ನಿಮ್ಮ ಒಂದು ಪೇರೆಂಟಿಂಗ್ ಲೈಫ್ ನ ಎಂಜಾಯ್ ಮಾಡಿ. ನಿಮ್ಮ ಮಗು 100% ಹೆಲ್ದಿಯಾಗಿ ಬೆಳೀತಾ ಇದೆಯಾ, ಟೆನ್ಷನ್ ಇಲ್ದಿರ ನೀವು ಇದ್ಬಿಡಿ ಗೈಸ್ ಅಷ್ಟೇ.
ಸೊ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ರೀತಿ ಫುಡ್ ಕೊಡಬಹುದು ಮಗುಗೆ ಮತ್ತೆ ಈ ರೀತಿ ಹೆಲ್ತ್ ವಿಷಯಗಳಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮ್ಗೆ ಏನಾದ್ರು ಮಗು ಇಲ್ಲ ಅಂದ್ರೆ ನೀವು ಯಾರಾದ್ರು ನೋಡ್ತಾ ಇದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಮಕ್ಕಳಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಮಗು ಏಜ್ ಎಷ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಅಲ್ಲಿ ತಿಳಿಸಬಹುದು ಗೈಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.